ಫೈಟ್ ನಲ್ಲಿ ಒಕ್ಕಲಿಗ ವರ್ಸಸ್ ಅಹಿಂದ ಟೀಮ್ ಆಕ್ಟಿವ್ ಆಗಿದೆ. ಲಿಂಗಾಯತ ಸಮುದಾಯ ಕಾದು ನೋಡುವ ತಂತ್ರ. ಪವರ್ ಫೈಟ್ ನಲ್ಲಿ ಒಕ್ಕಲಿಗ ವರ್ಸಸ್ ಅಹಿಂದ ಟೀಮ್ ಆಕ್ಟಿವ್ ಆಗಿದೆ. ಲಿಂಗಾಯತ ಸಮುದಾಯ ಕಾದು ನೋಡುವ ತಂತ್ರನ ಇದು. ಡಿಕೆ ಶಿವಕುಮಾರ್ ಪರ ಒಕ್ಕಲಿಗ ನಾಯಕರಿಂದ ಒತ್ತಡ ಕೇಳಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಅಹಿಂದ ವರ್ಗ ಎಂಟ್ರಿ ಕೊಟ್ಟಿದೆ. ಪಟ್ಟದ ಆಟದ ಫೈಟ್ ನಲ್ಲಿ ಲಿಂಗಾಯತ ನಾಯಕರು ಮೌನರಾಗಿದ್ದಾರೆ. ಈಗ ಪವರ್ ಫೈಟ್ ನಲ್ಲಿ ಒಕ್ಕಲಿಗ ವರ್ಸಸ್ ಅಹಿಂದ ಟೀಮ್ ಇದೆ. ಒಂದು ಕಡೆ ನೋಡಿದ್ರೆ ಸಿಎಂ ಪರವಾಗಿ ಅಹಿಂದ ನಾಯಕರು ಬ್ಯಾಟ್ ಬೀಸ್ತಾ ಇದ್ದಾರೆ. ಡಿಕೆಶಿ ಪರವಾಗಿ ಒಕ್ಕಲಿಗ ನಾಯಕರು ಕೂಡ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ. ಇಲ್ಲ ಡಿಕೆ ಶಿವಕುಮಾರ್ ಅವರ ಸಿಎಂ ಆಗಬೇಕು ಎನ್ನುವಂತ ಪಟ್ಟನ್ನ ಹಿಡಿದಿದ್ದಾರೆ. ಈಗ ನೋಡಿದ್ರೆ ಯಾರ ಕಡೆ ಒಲಿಲಿದೆ ಸಿಎಂ ಕುರ್ಚಿ ಎನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗಿದೆ. ಡಿಕೆ ಶಿವಕುಮಾರ್ ಪರ ಒಕ್ಕಲಿಗ ನಾಯಕರು ಇಲ್ಲ ಡಿಕೆ ಶಿವಕುಮಾರ್ ಅವರೇ ಮುಂದುವರಿಬೇಕು, ಸಿಎಂ ಆಗಬೇಕು ಅಂತ ಅವರು ಪಕ್ಷಕ್ಕೋಸ್ಕರ ಬಹಳಷ್ಟು ಶ್ರಮವನ್ನ ಪಟ್ಟಿದ್ದಾರೆ. ಅವರೇ ಸಿಎಂ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಈ ಕಡೆ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಕಡೆ ಕೂಡ ಒಂದು ಬಣ ಇದೆ. ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅನ್ನೋದು ಕೂಡ ಅಹಿಂದ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಹಿಂದ ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಸೇರಿದ್ದಾರೆ. ಒಂದೇ ಮನೆಯಲ್ಲಿ ಇಬ್ರು ಕಿತ್ತಾಡ್ತಾ ಇದ್ದಾರೆ. ಸಿಎಂ ಮತ್ತು ಡಿಸಿಎಂ ನಡುವೆ ಕೋಲ್ಡ್ ವಾರ್ ಆಗ್ತಾ ಇದೆ. ಅವರು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಡಿಕೆಶಿ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ನಾನೇ ಮುಂದುವರಿಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಸೈಲೆಂಟ್ ಆಗಿರೋದು ಯಾಕೆ ಲಿಂಗಾಯತ ಲೀಡರ್ಸ್? ನಾಯಕತ್ವ ಫೈಟ್ ನಿಂದ ನಾಯಕರು ದೂರ ದೂರ. ಯಾರ ಬೆಂಬಲಕ್ಕೂ ನಿಲ್ಲದೆ ಮೌನಕ್ಕೆ ಶರಣಾದ ಲೀಡರ್ಸ್. ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಈಶ್ವರ ಖಂಡ್ರೆ, ಎಸ್ ಮಲ್ಲಿಕಾರ್ಜುನ್, ಶರಣ ಪ್ರಕಾಶ್ ಪಾಟೀಲ್. ಹಾಗಾದ್ರೆ ಯಾಕೆ ಸೈಲೆಂಟ್ ಆಗಿದ್ದಾರೆ ಎಲ್ಲರೂ ಕೂಡ? ಲಿಂಗಾಯತ ಲೀಡರ್ಸ್ ಇದರಿಂದ ದೂರ ಸರಿತಾ ಇದ್ದಾರಾ ಅಥವಾ ಲಿಂಗಾಯತ ಲೀಡರ್ಸ್ ಇದ್ರ ಬಗ್ಗೆ ತಲೆ ಹಾಕೊಳ್ದೆ ಯೋಚನೆ ಮಾಡ್ತಾ ಇಲ್ವ? ಈ ಕಡೆ ನೋಡ್ರೆ ಸಿಎಂ ಪರ ಒಂದಿಷ್ಟು ಗುಂಪಿದೆ, ಈ ಕಡೆ ನೋಡ್ರೆ ಡಿಸಿಎಂ ಪರ ಒಂದಿಷ್ಟು ಗುಂಪಿದೆ. ಈಗ ಸೈಲೆಂಟ್ ಆಗಿದ್ದಾರೆ ಲಿಂಗಾಯತ ಲೀಡರ್ಸ್. ನಾಯಕತ್ವ ಫೈಟ್ ನಿಂದ ದೂರ ಉಳಿತಾರೆ ಲಿಂಗಾಯತ ಲೀಡರ್ಸ್ ಅನ್ನುವಂತಹ ದೊಡ್ಡ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸಿಎಂ ಪರವಾಗೂ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ, ಡಿಕೆಶಿ ಪರವಾಗೂ ಕೂಡ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಈಗ ಕಿತ್ತಾಟ ಶುರುವಾಗ್ತಾ ಇದೆ. ಇಬ್ರು ಮಧ್ಯೆ ಕೂಡ ಕೋಲ್ಡ್ ವಾರ್ ಆಗ್ತಾ ಇದೆ. ಅಹಿಂದ ನಾಯಕರು ಒಂದ್ ಕಡೆ, ಒಕ್ಕಲಿಗ ಸಮುದಾಯದವರು ಒಂದ್ ಕಡೆ, ಈತ ಲಿಂಗಾಯತ ಸಮುದಾಯದ ನಾಯಕರು ಒಂದ್ ಕಡೆ ಸೈಲೆಂಟ್ ಆಗಿ ಹೋಗ್ತಾ ಇದ್ದಾರೆ. ಅವ್ರ ಕಡೆನೂ ಸೇರ್ತಾ ಇಲ್ಲ, ಇವ್ರ ಕಡೆನೂ ಸೇರ್ತಾ ಇಲ್ಲ, ಮಧ್ಯದಲ್ಲಿ ಇದ್ದಾರೆ. ಹಾಗಾದ್ರೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ? ಹಾಗಾದ್ರೆ ಸಿಎಂ ಕುರ್ಚಿ ಯಾರಿಗೆ ಒಲಿಯಲಿದೆ ಅಂತ ಹೇಳಿ ಕೂಡ ಕಾದು ನೋಡ್ಬೇಕಿದೆ. ಈಶ್ವರ ಖಂಡ್ರೆ, ಶರಣ ಬಸಪ್ಪ, ದರ್ಶನಾಪುರ, ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಹೋಗಿದ್ದಾರೆ. ಲಿಂಗಾಯತ ನಾಯಕರು ಯಾಕೆ ಸೈಲೆಂಟ್ ಆಗಿ ಹೋಗಿದ್ದಾರೆ? ಒಂದ್ ಕಡೆ ಅಹಿಂದ ನಾಯಕರು ಕೂಡ ಬ್ರೇಕ್ಫಾಸ್ಟ್ ಅನ್ನ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಭೇಟಿಗೂ ಮುನ್ನವೇ. ಒಂದ್ ಕಡೆ ಡಿಕೆಶಿ ಪರವಾಗಿ ಒಕ್ಕಲಿಗ ನಾಯಕರು ಬುಗಿಲೇಳ್ತಾ ಇದ್ದಾರೆ. ಇಲ್ಲ ಡಿಕೆಶಿ ಅವರು ಪಕ್ಷಕ್ಕೋಸ್ಕರ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ, ಅವರೇ ಸಿಎಂ ಆಗ್ಬೇಕು ಅಂತ ಹೇಳಿ ಅವರೊಂದು ಕಡೆ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಹಾಗಾದ್ರೆ ಯಾರ ಪರವಾಗಿ ನಿಲ್ಲುತ್ತೆ ಹೈಕಮಾಂಡ್? ಹೈಕಮಾಂಡ್ ಹೇಳದಂತೆ ನಾವು ಕೇಳ್ತೇವೆ ಅಂತ ಕೂಡ ಡಿಕೆಶಿ ಅವರು ಒಂದ್ ಕಡೆ ಹೇಳ್ತಾ ಇದ್ರೆ, ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲುವೆ ಸೃಷ್ಟಿಯಾಗಿದೆ. ಜೋರಾಗ್ತಾ ಇದೆ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಫೈಟ್. ಈಶ್ವರ ಖಂಡ್ರೆ ಅವರು ಎಲ್ಲರೂ ಕೂಡ ಲಿಂಗಾಯತ ನಾಯಕರು ಸೈಲೆಂಟ್ ಆಗಿ ಹೋಗಿದ್ದಾರೆ. 36 ಲಿಂಗಾಯತ ಶಾಸಕರು ಸಹ ಫುಲ್ ಸೈಲೆಂಟ್ ಆಗಿ ಹೋಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ರಾಜಕೀಯದಲ್ಲಿ ಕುರ್ಚಿ ಕದನ ಬುಗಿಲೇಳ್ತಾನೆ ಇದೆ. ಈಗ ನೋಡ್ರೆ ಸಿಎಂ ಪರ ಒಂದು ಟೀಮ್ ಇದೆ, ಡಿಕೆಶಿ ಪರ ಒಂದು ಟೀಮ್ ಇದೆ. ಈಗ ಡಿಕೆಶಿ ಪರವಾಗಿ ಇಲ್ಲ ಒಕ್ಕಲಿಗ ಸಮುದಾಯರು ಡಿಕೆಶಿ ಅವರು ಸಿಎಂ ಆಗ್ಲೇಬೇಕು ಅಂತ ಹೇಳಿ ಪಟ್ಟು ಇಟ್ಕೊಂಡಿದ್ದಾರೆ. ಇತ್ತ ನೋಡ್ರೆ ಸಿಎಂ ಪರ ಅಹಿಂದ ನಾಯಕರು ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ. ಏನಿದ್ರ ಸಮಾಚಾರ ಅಂತ? ನಿರೀಕ್ಷಾ, ಕುರ್ಚಿ ಕದನದ ವಿಚಾರ ದೊಡ್ಡದಾಗ್ತಾ ಇರೋದ್ರ ಜೊತೆಗೆ ಸದ್ಯದ ಮಟ್ಟಿಗೆ ಏನಾಗ್ತಿದೆ ಅನ್ನುವಂತಹದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ದೆಹಲಿ ಮಟ್ಟದಲ್ಲೇ ಒಂದು ಉನ್ನತ ಮಟ್ಟದ ಸಭೆಯನ್ನ ನಡೆಸಿ ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನ ಮಾಡ್ಬೇಕು ಅನ್ನುವಂತಹದ್ದು ಹೈಕಮಾಂಡ್ ನಿರ್ಧಾರ ಮಾಡಿದೆ. ಅದರಂತೆ 29ಕ್ಕೂ ಕೂಡ ಒಂದು ಆದ್ರೆ ನಾಯಕರುಗಳನ್ನ ಕರೀತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಇದರ ಮಧ್ಯೆ ಅಹಿಂದ ನಾಯಕರುಗಳ ಸಭೆ ಜೋರಾಗ್ತಾ ಇರುವಂತಹದ್ದು. ಬೆಳಗ್ಗೆಯೂ ಕೂಡ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಹರಿಪ್ರಸಾದ್ ಮಹದೇವಪ್ಪ ಸೇರಿದಂತೆ ಅನೇಕರು ಬಂದು ಹೋದ್ರು. ತದನಂತರದಲ್ಲಿ ಸಿಎಂ ನಿವಾಸಕ್ಕೆ ತೆರಳಿರುವಂತಹ ನಾಯಕರುಗಳು ಅಲ್ಲಿ ಒಂದು ಸಭೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅಂದ್ರೆ ತಮ್ಮ ಆಪ್ತ ಸಚಿವರುಗಳು, ಶಾಸಕರುಗಳು ಯಾರ್ಯಾರಿದ್ದಾರೆ ಅವರ ಬಳಿ ಒಂದಿಷ್ಟು ಮಾತುಕತೆಯನ್ನ ಸಿಎಂ ಮಾಡಿದ್ರು ಅನ್ನುವಂತಹದ್ದು ಕೂಡ ಇರುವಂತಹ ವಿಚಾರ. ಹೀಗಾಗಿ ಅಹಿಂದ ಮತ ಅಥವಾ ಅಹಿಂದ ಅನ್ನುವಂತಹದ್ದೇನಿದೆ ಅದು ಎಲ್ಲೂ ಕೂಡ ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಯಾವ್ದು ಸಿಎಂ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರ ಬಂದಾಗ ನಾವು ಈ ವಿಚಾರವಾಗಿಯೇ ಬದ್ಧವಾಗಿರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ನಿರ್ಧಾರ ತೆಗೆದುಕೊಂಡಂತಿದೆ. ಅದರ ಮುಂದುವರೆದ ಭಾಗವೇ ಈ ಒಂದು ಸಭೆ ನಡೆಸ್ತಾ ಇರುವಂತಹದ್ದು. ನಿರೀಕ್ಷಾ, ಸಿಎಂ ಕಡೆ ಒಂದು ಟೀಮ್ ಇದೆ, ಹಾಗೆ ಡಿಸಿಎಂ ಕಡೆ ಕೂಡ ಒಂದು ಟೀಮ್ ಇದೆ, ಒಕ್ಕಲಿಗ ಸಮುದಾಯರು ಕೂಡ ಇದ್ದಾರೆ. ಇದ್ರ ಮಧ್ಯೆ ಲಿಂಗಾಯತ ನಾಯಕರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಆಚರಣೆ ಇಲ್ಲ, ಈಚನೂ ಇಲ್ಲ, ಯಾಕೆ ಅವ್ರ ಮಧ್ಯದಲ್ಲಿ ಸೈಲೆಂಟ್ ಆಗಿ ಹೋಗಿದ್ದಾರೆ? ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ?
ಒಂದು ಹಂತಕ್ಕೆ ಲಿಂಗಾಯತ ನಾಯಕರು ಎಲ್ಲರೂ ಕೂಡ ತಟಸ್ಥವನ್ನ ತಾಳಿರುವಂತಹದ್ದು. ಯಾವುದೇ ಕಡೆ ಹೋದ್ರೂ ಕೂಡ ಅವರಿಗೆ ಸಮಸ್ಯೆ, ಯಾಕಂದ್ರೆ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದರಂತೆ ಮುಂದುವರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ 36-37 ಜನರು ಕೂಡ ನಿಂತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇಲ್ಲಿಯವರೆಗೂ ಕೂಡ ಲಿಂಗಾಯತ ನಾಯಕರು ಯಾವುದೇ ಸಭೆಗಳನ್ನಾಗ್ಲಿ ಅಥವಾ ಯಾರ ಪರ ಮಾತನಾಡುವುದಾಗ್ಲಿ ಯಾವುದನ್ನು ಕೂಡ ಮಾಡಿರ್ಲಿಲ್ಲ. ಒಂದು ಹಂತಕ್ಕೆ ಅಂದ್ರೆ ಹೈಕಮಾಂಡ್ ಏನು ನಿರ್ಧಾರವನ್ನ ಮಾಡುತ್ತೆ ಅದಕ್ಕೆ ನಾವು ಬದ್ಧವಾಗಿರೋಣ ಅಥವಾ ಹೈಕಮಾಂಡ್ ನಿರ್ಧಾರವನ್ನ ಒಪ್ಪೋಣ. ಅದು ನಾಯಕತ್ವ ಬದಲಾವಣೆ ಆಗಿರ್ಬಹುದು ಅಥವಾ ನಾಯಕತ್ವ ಮುಂದುವರಿಸುವ ವಿಚಾರ ಯಾವುದೇ ಆಗಿರಬಹುದು, ಅದಕ್ಕೆ ನಾವು ಬದ್ಧವಾಗಿ ಇರೋಣ ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಈ ರೀತಿ ತಂತ್ರವನ್ನ ಮಾಡಿದ್ದಾರಾ ಗೊತ್ತಿಲ್ಲ. ಆದ್ರೆ ಒಂದು ವಿಚಾರವಾಗಿ ನೋಡ್ತಾ ಹೋದ್ರೆ ಹಿಂದೆಯೂ ಕೂಡ ಅಂದ್ರೆ ನಾವು ಕೂಡ 36-37 ಜನ ಶಾಸಕರಿದ್ದೇವೆ, ನಮಗೂ ಕೂಡ ಒಂದು ಸ್ಥಾನಮಾನ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಸಚಿವರುಗಳು ಧ್ವನಿ ಎತ್ತಿದ್ದನ್ನ ನೋಡಿದ್ವಿ. ಅದು ಆ ಒಂದು ನಿಟ್ಟಿನಲ್ಲೇ ಈಗ ಸದ್ಯಕ್ಕೆ ನಾವು ಸೈಲೆಂಟ್ ಆಗಿದ್ರೆ ಒಳ್ಳೇದು ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಈ ರೀತಿಯಾದಂತಹ ಏನು ಸೈಲೆಂಟ್ ಅನ್ನ ವಹಿಸಿದ್ದಾರಾ ಕಾದ್ ನೋಡ್ಬೇಕಾಗುತ್ತೆ. ನಾಯಕರುಗಳು ಯಾರು ಕೂಡ ಇಲ್ಲಿವರೆಗೂ ಕೂಡ ಈ ವಿಚಾರದ ಬಗ್ಗೆ ಮಾತನಾಡ್ತಿಲ್ಲ. ಏನೇ ಕೇಳಿದ್ರು ಕೂಡ ಹೈಕಮಾಂಡ್ ನಾಯಕರು ಅನ್ನುವಂತಹ ಕಡೆ ಬೊಟ್ಟು ತೋರಿಸ್ತಾ ಇರೋದನ್ನ ನೋಡಿದ್ರೆ ತಟಸ್ಥ ಬಣದಲ್ಲಿ ಅವರೆಲ್ಲರೂ ಕೂಡ ಗುರುತಿಸ್ಕೊಳ್ತಿದ್ದಾರೆ ಅನ್ನೋದಂತೂ ಸ್ಪಷ್ಟ ನಿರೀಕ್ಷೆ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.